ನವೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಸುವ ವಿಡಿಯೋಗಳನ್ನು ತಮ್ಮ ಮುಂದೆ ತಂದಾಗ ದಿನಾಂಕ 7, 11, 13, 19, 20 ಮತ್ತು 30 ಈ ದಿನಾಂಕಗಳ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಈ ದಿನಾಂಕಗಳು ಅಥವಾ ಆ ದಿನಾಂಕಗಳ ನಂತರ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆ ಆಗಿರುವುದು ಗ್ಯಾರಂಟಿ. ಉದಾಹರಣೆಗೆ ನವೆಂಬರ್ 30 ದಿನಾಂಕದ ನಂತರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಮಗೆಲ್ಲ ತಿಳಿದಿರುವಂತೆ ಇದು ಯಾರೂ ಸಹ ಊಹೆ ಮಾಡದ ಫಲಿತಾಂಶ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ನನ್ನ ಚಾನಲನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದರಲ್ಲಿ ನಾನು ತರುತ್ತಿರುವ ವಿಡಿಯೋಗಳನ್ನು ಬಹಳ ಇಷ್ಟಪಟ್ಟು ನೋಡುತ್ತಿದ್ದೀರಿ. ಅದಕ್ಕಾಗಿ ತಮಗೆಲ್ಲ ಆತ್ಮೀಯ ವಂದನೆಗಳು. ಈ ವಿಡಿಯೋಗಳನ್ನು ತಮ್ಮ ಮುಂದೆ ತರುವ ಉದ್ದೇಶ, ಗ್ರಹಗಳ ಚಲನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತದೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಬೇಕೆಂಬುದು ನನ್ನ ಬಯಕೆ. ಆದ್ದರಿಂದ ಈ ವಿಡಿಯೋಗಳನ್ನು ಆದಷ್ಟು ಕೊನೆಯವರೆಗೂ ನೋಡಿ ಇದರಲ್ಲಿರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡು ತಾವೆಲ್ಲರೂ ಯಶಸ್ವಿಯಾಗಬೇಕೆಂಬುದು ನನ್ನ ಮಹತ್ವದ ಆಕಾಂಕ್ಷೆ. ಪ್ರತಿಯೊಬ್ಬ ವ್ಯಕ್ತಿಯ ಜಾತಕ ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ಸೂಚಿಸುವ ಒಂದು ಸಾಧನ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಮ್ಮ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸಿಕೊಂಡರೆ ನಾವು ಯಶಸ್ವಿಯಾಗುವುದು ಖಂಡಿತ. ಆದ್ದರಿಂದ ಈ ಚಾನಲನ್ನು ತಾವು ವೀಕ್ಷಣೆ ಮಾಡಿ ಇದರಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಆದಷ್ಟು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ಚಾನಲ್ಗೆ ಚಂದಾದಾರರಾಗಲು ಅಥವಾ ಸಬ್ಸ್ಕ್ರೈಬರ್ ಆಗಲು ಸಹಾಯ ಮಾಡಿ. ಇದು ನನ್ನ ನಮ್ರ ವಿನಂತಿ. ನವೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಸುವ ವಿಡಿಯೋಗಳನ್ನು ತಮ್ಮ ಮುಂದೆ ತಂದಾಗ ದಿನಾಂಕ 7, 11, 13, 19, 20 ಮತ್ತು 30 ಈ ದಿನಾಂಕಗಳ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಈ ದಿನಾಂಕಗಳು ಅಥವಾ ಆ ದಿನಾಂಕಗಳ ನಂತರ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆ ಆಗಿರುವುದು ಗ್ಯಾರಂಟಿ. ಉದಾಹರಣೆಗೆ ನವೆಂಬರ್ 30 ದಿನಾಂಕದ ನಂತರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಮಗೆಲ್ಲ ತಿಳಿದಿರುವಂತೆ ಇದು ಯಾರೂ ಸಹ ಊಹೆ ಮಾಡದ ಫಲಿತಾಂಶ. ಅದೇ ರೀತಿ ಹಲವಾರು ತಿಂಗಳುಗಳಿಂದ ಜೈಲಿನಲ್ಲಿದ್ದ ದರ್ಶನ್ ರವರು ಆರೋಗ್ಯ ಸಮಸ್ಯೆಯ ಕಾರಣದಿಂದ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದಾರೆ. ಅದೇ ರೀತಿ ನವೆಂಬರ್ 11ರಂದು ಸಂಜೀವ್ ಖನ್ನಾ ಇವರು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದೇ ರೀತಿ ನವೆಂಬರ್ 23ರ ನಂತರ ಚುನಾವಣಾ
ಫಲಿತಾಂಶಗಳು ಬರಲಿದ್ದು ಹಲವಾರು ವ್ಯಕ್ತಿಗಳು ಜಯ ಮತ್ತು ಅಪಜಯಗಳನ್ನು ಅನುಭವಿಸುತ್ತಾರೆ. ಇದು ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ತಮ್ಮ ಜಾತಕ ವಿಮರ್ಶೆ ಮಾಡಿದರೆ ಯಾವ ವಿಷಯದಲ್ಲಿ ಬದಲಾವಣೆ ಆಗಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ಆ ವಿಷಯಗಳನ್ನು ತಾವು ತಿಳಿದುಕೊಳ್ಳ ಬಯಸಿದರೆ ನನ್ನ ವಾಟ್ಸಪ್ ನಂಬರ್ಗೆ ತಮ್ಮ ವಿವರಗಳನ್ನು ಸಲ್ಲಿಸಿದರೆ ತಮ್ಮ ಜಾತಕ ವಿಮರ್ಶೆಯನ್ನು ನಾವು ಮಾಡುತ್ತೇವೆ. ಇದರಿಂದ ತಮಗೆ ಮುಂದೆ ಯಶಸ್ವಿಯಾಗಲು ಬಹಳ ಅನುಕೂಲವಾಗುತ್ತದೆ. ಈ ವಿಷಯವನ್ನು ತಾವು ಅರ್ಥ ಮಾಡಿಕೊಳ್ಳಿ. ಡಿಸೆಂಬರ್ 2024ರಲ್ಲಿ ತಮ್ಮ ಜೀವನಗಳಲ್ಲಿ ಬದಲಾವಣೆ ತರುವ ದಿನಾಂಕಗಳು 2, 16, 23 ಮತ್ತು 29. ಈ 4 ದಿನಾಂಕಗಳು ಬಹಳ ಮುಖ್ಯವಾಗುತ್ತವೆ. ಈ ದಿನಾಂಕಗಳಂದೇ ಅಥವಾ ಈ ದಿನಾಂಕಗಳ ನಂತರ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳು ಬರುವುದು ಗ್ಯಾರಂಟಿ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಉತ್ತಮ ನಾಯಕತ್ವ ಗುಣಗಳು ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುವ ಸಂಭವ ಇದೆ. ಈ ಮಾಸದಲ್ಲಿ ಮತ್ತೊಂದು ವಿಶೇಷವೆಂದರೆ ದಿನಾಂಕ 27 ನವೆಂಬರ್ 2024ರಿಂದ ಬುಧ ವಕ್ರ ಸಂಚಾರವನ್ನು ಪ್ರಾರಂಭಿಸಲಿದ್ದಾರೆ. ಅಂದರೆ ಈ ಮಾಸದಲ್ಲಿ ಗುರು ಮತ್ತು ಬುಧ ವಕ್ರ ಸಂಚಾರಿಗಳಾಗಿ ಮುಂದುವರಿಯುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಕನ್ಯಾ ಲಗ್ನ ಅಥವಾ ರಾಶಿಯ ಡಿಸೆಂಬರ್ 2024ರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೀವು ಮದುವೆಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ನಿಶ್ಚಯವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನೀವು ಕಾಂಟ್ರಾಕ್ಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಪ್ರಯಾಣಗಳು ಸುಖಕರವಾಗಿರುತ್ತವೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ವ್ಯವಹಾರ ಮಾಡಲು ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿ ಚೆನ್ನಾಗಿರಲಿದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವ ಸಂಭವ ಇದ್ದು ಯಶಸ್ಸು ಖಂಡಿತ ಸಿಗಲಿದೆ. ನಿಮ್ಮ ವೃತ್ತಿಯಲ್ಲಿ ನೇಮಕಾತಿ, ಬಡ್ತಿ ಮತ್ತು ವರ್ಗಾವಣೆ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಬರುವ ಸಂಭವ ಇರುವುದರಿಂದ ಜಾಗ್ರತೆ ವಹಿಸಿ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನಿಮ್ಮ PhD ಪದವಿ ಯಶಸ್ಸು ಕಾಣಲಿದೆ. ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ವ್ಯವಹಾರಕ್ಕೆ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಯಶಸ್ಸು ಕಾಣಲಿದೆ. ಈ ಅವಧಿಯಲ್ಲಿ ನಿಮಗೆ ಸಿಟ್ಟು ಕಡಿಮೆ ಇರಲಿದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುವ ಸಂಭವ ಇದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನ ಕಾಣುತ್ತಾರೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಅದರಲ್ಲಿ ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಹೊಂದುತ್ತೀರಿ. ನಿಮಗೆ ಕೃಷಿಯಲ್ಲಿ ಲಾಭ ಸಿಗುವ ಸಂಭವ ಕೂಡ ಇದೆ. ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇದ್ದು ಧೈರ್ಯ ಕೂಡ ಕಡಿಮೆ ಇರಲಿದೆ. ನೀವು ಈ ಅವಧಿಯಲ್ಲಿ ಮನೆ ಮಾರಾಟ ಅಥವಾ ಬದಲಾವಣೆಯನ್ನು ಮಾಡಲು ಸಾಧ್ಯವಿಲ್ಲ. ನೀವು ಅಗ್ರಿಮೆಂಟ್ಗಳ ಸಹಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ. ನೀವು ಪ್ರೀತಿಸಿ ಮದುವೆಯಾಗುವುದಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಸಿನಿಮಾ, ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸು ಸಿಗುವುದಿಲ್ಲ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಅಲ್ಪ ಯಶಸ್ಸನ್ನು ಕಾಣಬಹುದು ಅಥವಾ ನಷ್ಟವನ್ನು ತೋರಿಸಬಹುದು. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರಿಂದ ಸಹಕಾರದಲ್ಲಿ ಮಿಶ್ರ ಫಲವನ್ನು ಅನುಭವಿಸುತ್ತೀರಿ.
ನೀವು ಈ ಅವಧಿಯಲ್ಲಿ ಸಾಲವನ್ನ ಕೊಡುವುದೇ ಇರುವುದು ಒಳ್ಳೆಯದು. ಕಾರಣ ಅದು ನಿಮಗೆ ವಾಪಸ್ ನಿಧಾನವಾಗಿ ಕೈ ಸೇರಲಿದೆ. ನಿಮಗೆ ಈ ಅವಧಿಯಲ್ಲಿ ದ್ವೇಷ ಮತ್ತು ಅಸೂಯೆ ಜಾಸ್ತಿಯಾಗುವ ಸಂಭವ ಕೂಡ ಇದೆ. ನಿಮ್ಮ ಪಾಲುದಾರರು ಹೂಡಿಕೆಯನ್ನ ನಿಧಾನ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗುವ ಸಂಭವ ಇದೆ. ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರುವ ಸಂಭವ ಇದೆ. ನೀವು ಈ ಅವಧಿಯಲ್ಲಿ ಬಂಗಾರದ ಒಡವೆಗಳನ್ನ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ. ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆ ಬರುವ ಸಂಭವ ಇದೆ. ಆದ್ದರಿಂದ ಮಾತಿನಲ್ಲಿ ಬಹಳ ಹುಷಾರಾಗಿರಿ. ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳುವ ಸಂಭವ ಕೂಡ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ನ ನಿಧಾನವಾಗಲಿದೆ. ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಜಾಸ್ತಿಯಾಗಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ಹುಷಾರಾಗಿರಿ. ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ವಿದೇಶಿ ಸಹಭಾಗಿತ್ವ ಕಷ್ಟಕರವಾಗಲಿದೆ. ನೀವು ಯಾವುದಾದರೊಂದು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗಲಿದೆ. ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು.